ನವೆಂಬರ್ 28ಕ್ಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಅಂಗನವಾಡಿಯನ್ನು ಶುರು ಮಾಡಿ 50 ವರ್ಷ ಆಯಿತು. ಕರ್ನಾಟಕ ರಾಜ್ಯದಿಂದಲೇ ಅಂಗನವಾಡಿಗಳು ಶುರುವಾಗಿತ್ತು. ಮಾನ್ಯ ದಿವಂಗತ ಇಂದಿರಾ ಗಾಂಧೀಜಿಯವರು 1975ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು ಟಿ ನರಸೀಪುರ ಮೈಸೂರಿನಲ್ಲಿ. ಸೊ ಅದರ ಒಂದು ಅಂಗವಾಗಿ 50 ವರ್ಷದ ಸುವರ್ಣ ಮಹೋತ್ಸವವನ್ನು 28ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ICDS ಪ್ರೋಗ್ರಾಮು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರು ಹತ್ತಿರ ಇರುವಂಥ ಒಂದು 10 ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ ಸೊ ಅವ್ರನ್ನೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಬರೀ ಒಂದು ಸಂಭ್ರಮ ಆಚರಣೆ ಅಲ್ಲ. 50 ವರ್ಷದ ಹಿಂದಿನ ಏನು ವಾಕ್ಯಗೋಷ್ಠಿ ಇತ್ತು, ಇನ್ನು ಮುಂದೆ 50 ವರ್ಷಕ್ಕೆ ICDS ಕಾರ್ಯಕ್ರಮ ಆಗಿರಬಹುದು, ಇಂದಿರಾ ಗಾಂಧೀಜಿಯವರ ಕನಸನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನುವಂಥ ಕೆಲವೊಂದು ಯೋಜನೆಗಳನ್ನು ಅವತ್ತು ನಾವು ಘೋಷಣೆ ಮಾಡ್ತಾಯಿದ್ದೀವಿ. ಸೊ 28ನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾದಂಥ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನವೆಂಬರ್ 28ಕ್ಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಅಂಗನವಾಡಿಯನ್ನು ಶುರು ಮಾಡಿ 50 ವರ್ಷ ಆಯಿತು. ಕರ್ನಾಟಕ ರಾಜ್ಯದಿಂದಲೇ ಅಂಗನವಾಡಿಗಳು ಶುರುವಾಗಿತ್ತು. ಮಾನ್ಯ ದಿವಂಗತ ಇಂದಿರಾ ಗಾಂಧೀಜಿಯವರು 1975ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು ಟಿ ನರಸೀಪುರ ಮೈಸೂರಿನಲ್ಲಿ. ಸೊ ಅದರ ಒಂದು ಅಂಗವಾಗಿ 50 ವರ್ಷದ ಸುವರ್ಣ ಮಹೋತ್ಸವವನ್ನು 28ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ICDS ಪ್ರೋಗ್ರಾಮು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರು ಹತ್ತಿರ ಇರುವಂಥ ಒಂದು 10 ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ ಸೊ ಅವ್ರನ್ನೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಬರೀ ಒಂದು ಸಂಭ್ರಮ ಆಚರಣೆ ಅಲ್ಲ. 50 ವರ್ಷದ ಹಿಂದಿನ ಏನು ವಾಕ್ಯಗೋಷ್ಠಿ ಇತ್ತು, ಇನ್ನು ಮುಂದೆ 50 ವರ್ಷಕ್ಕೆ ICDS ಕಾರ್ಯಕ್ರಮ ಆಗಿರಬಹುದು, ಇಂದಿರಾ ಗಾಂಧೀಜಿಯವರ ಕನಸನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನುವಂಥ ಕೆಲವೊಂದು ಯೋಜನೆಗಳನ್ನು ಅವತ್ತು ನಾವು ಘೋಷಣೆ ಮಾಡ್ತಾಯಿದ್ದೀವಿ. ಸೊ 28ನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾದಂಥ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.